ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನಿರಬಹುದು, ಕಷ್ಟ ಕಾರ್ಪಣ್ಯಗಳನ್ನಿರಬಹುದು, ಸುಖ ದುಃಖಗಳನ್ನಿರಬಹುದು, ಪರೀಕ್ಷೆಗಳನ್ನಿರಬಹುದು, ವಿಘ್ನಗಳನ್ನಿರಬಹುದು, ಎಲ್ಲವುದನ್ನು ಕೂಡ ಅನುಭವಿಸ್ತಾ ಇರ್ತೇವೆ. ಇದೆಲ್ಲವೂ ಕೂಡ ಪೂರ್ವಜನ್ಮದಲ್ಲಿ ನಾವು ಮಾಡಿರತಕ್ಕಂತಹ ಕರ್ಮಫಲಕ್ಕನುಸಾರವಾಗಿ ಗ್ರಹಗಳ ಗೋಚಾರ ಸ್ಥಿತಿ ಗತಿಗಳಿಗೆ ಅನುಸಾರವಾಗಿ ಬರತಕ್ಕಂತಹ ಫಲಾಫಲಗಳಾಗಿರಬಹುದು. ಇದೆಲ್ಲವುದಕ್ಕೂ ಕೂಡ ನಾವು ತಕ್ಕನಾಗಿರ್ತಕ್ಕಂತಹ ಪರಿಹಾರವನ್ನು ಅಥವಾ ದಾರಿಯನ್ನು, ಮಾರ್ಗದರ್ಶನವನ್ನು ನೋಡಿಕೊಂಡು ಸರಿಯಾದಂಥ ದಾರಿಯಲ್ಲಿ ಹೋಗ್ಲಿಕ್ಕಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳುವಂತಹ ಮನಸ್ಥಿತಿ ಅಥವಾ ಪರಿಸ್ಥಿತಿ ಅಥವಾ ಆ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾದರೆ ಯಾವ ರೀತಿಯಾದಂತಹ ಸುಲಭ ಪರಿಹಾರದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಗೋಚಾರ ಫಲದ ನಂತರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. 2025 ಜುಲೈ ತಿಂಗಳಿನ ಮಾಸ ಭವಿಷ್ಯವನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ತುಲಾರಾಶಿ, ಜುಲೈ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದು ನೋಡೋದಾದರೆ, ಪ್ರಧಾನವಾಗಿ ಆರೋಗ್ಯದಲ್ಲಿ ವಿಶೇಷವಾಗಿರುವಂತಹ ಅಭಿವೃದ್ಧಿಯನ್ನು ಕಾಣುವಂಥ ಕಾಲಘಟ್ಟವಾಗಿರುವಂಥದ್ದು. ಯಶಸ್ಸು ಸುಖ ಕೀರ್ತಿಗಳು ವೃದ್ಧಿಯಾಗುವಂಥ ಕಾಲಘಟ್ಟವಾಗಿದೆ. ಅದೇ ರೀತಿಯಾಗಿ ಮಾಡಬೇಕಾಗಿರುವಂಥ ಕೆಲಸವನ್ನು, ಕಾರ್ಯವನ್ನು ಬಹಳ ಶೀಘ್ರಗತಿಯಲ್ಲಿ ಮುಗಿಸ್ಲಿಕ್ಕಿರುವಂಥ ಪ್ರಯತ್ನವನ್ನು ಹೆಚ್ಚಿನದಾಗಿ ನೀವು ಮಾಡ್ತಾ ಇರ್ತೀರಿ. ತಕ್ಕನಾಗಿರುವಂತಹ ಸಪೋರ್ಟ್ ಕೂಡ ಸಿಗುವಂಥ ಒಂದು ಸಮಯ ಅಂತ ಹೇಳುವಂಥದ್ದನ್ನು ಕಂಡುಬರುತ್ತೆ. ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಗಳನ್ನು ಕಾಣುವಂಥದ್ದು, ಮಾತಿಗೆ ಸಂಬಂಧಪಟ್ಟು ವಿಶೇಷವಾಗಿ ವ್ಯಾಲ್ಯೂ ಸಿಗುವಂಥದ್ದು. ಅದೇ ರೀತಿಯಾಗಿ ಕುಟುಂಬ ವಿಷಯದಲ್ಲಿಯೂ ಕೂಡ ಕೆಲವಷ್ಟು ಪೂರ್ವದಲ್ಲಿ ಬಂದಿರುವಂತಹ ತಕರಾರುಗಳಿರಬಹುದು, ನ್ಯಾಯ ಸಂಬಂಧವಾದಂಥ ವಿಷಯಗಳಿರಬಹುದು, ಜಗಳ ಇರಬಹುದು, ಮನಸ್ತಾಪಗಳಿರಬಹುದು. ಏನೇ ಇದ್ದರೂ ಕೂಡ ಅದನ್ನೆಲ್ಲ ಬಗೆಹರಿಸುವಂತಹ ಒಂದು ಕೌಶಲ್ಯ ಅಥವಾ ಆ ಒಂದು ಸಾಮರ್ಥ್ಯ ನಿಮ್ಮ ಒಂದು ಮಾತಿಗಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಸಹಾಯ ಸಹಕಾರಗಳು ಕೂಡ ನಿಮ್ಮ ಸಹೋದರರಿಂದ ನಿರೀಕ್ಷೆಯನ್ನು ಮಾಡಿದ ರೀತಿಯಲ್ಲೇ ಸಿಗುವಂತಹ ಸಾಧ್ಯತೆಗಳಿರುವಂಥದ್ದು. ಅದೇ ರೀತಿ ವಾಹನವನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಈ ಒಂದು ಸಮಯ ಸೂಕ್ತವಾಗಿರ್ತಕ್ಕಂಥದ್ದು ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದಕ್ಕೆ ಪೂರಕವಾಗಿರುವಂತಹ ವ್ಯವಸ್ಥೆಗಳು ಕೂಡ ಬಹಳ ಶೀಘ್ರವಾಗಿ ಆಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಬಹಳ ಪೂರ್ವದಿಂದ, ಅಂದರೆ ಎಷ್ಟೋ ಸಮಯದಿಂದ ಒಂದು ಭೂಮಿಯನ್ನು ತಗೊಳ್ಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನವನ್ನು, ಆ ಒಂದು ಸನ್ನಿವೇಶಗಳು ಎಲ್ಲವೂ ಕೂಡ ಅಂದರೆ ನಿಮ್ಮ ಕೈಯಿಂದ ತಪ್ಪು ಹೋಗಿದೆ ಅಂತ ಹೇಳುವಷ್ಟು ಆಗಿರುವಂಥದ್ದು ಕೂಡ ನಿಮಗೆ ಮರಳಿ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರ ಉದ್ಯೋಗಗಳು ಕೂಡ ನಿಮಗೆ ಕೈ ಹಿಡಿಯುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದಕ್ಕೆ ಬೇಕಾಗಿರುವಂಥ ಸೌಲಭ್ಯಗಳಿರಬಹುದು, ಸಪೋರ್ಟ್ಗಳಿರ್ಬೋದು, ನಿಮಗೆ ಹೆಚ್ಚಿನದಾಗಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ವಿಶೇಷವಾಗಿರುವಂತಹ ಗಮನವನ್ನು ಇಡಬೇಕಾದಂಥ ಅವಶ್ಯಕತೆಗಳು ಈ ಸಂದರ್ಭದಲ್ಲಿದೆ. ಯಾವುದೇ ವಿಷಯದಲ್ಲಿಯೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸರಿಯಾದಂತಹ ಒಂದು ಮಾರ್ಗದರ್ಶನದ ಮುಖಾಂತರವಾಗಿ ನಡೆದಲ್ಲಿ ಶುಭ ಫಲವನ್ನು ಕಾಣುವಂಥ ಯೋಗಗಳನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಸ್ಪರ್ಧಾತ್ಮಕವಾಗಿರುವಂತಹ ಕೆಲವಷ್ಟು ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಾದರೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳನ್ನು ಈ ಒಂದು ಸಂದರ್ಭದಲ್ಲಿ ನೀವು ಗಮನಿಸಬಹುದು. ಇನ್ನು 6ನೇ ಸ್ಥಾನವನ್ನು ನೋಡು, ಶತ್ರುಋಣ ರೋಗಸ್ಥಾನ ಅಂತ ಹೇಳ್ತೇವೆ. 6ನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಸಾಲ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇರುವವರಿಗೆ ಶುಭ ಫಲವಿದೆ. ಅದೇ ರೀತಿಯಾಗಿ ಸ್ವಲ್ಪ ಶತ್ರುಗಳಿಂದ ಭಯ, ದೃಷ್ಟಿದೋಷ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು. ಸೂಕ್ತವಾಗಿರತಕ್ಕಂತಹ ಮಾರ್ಗದರ್ಶನವನ್ನು ತಗೊಂಡು ಮುಂದುವರೆದರೆ ಶುಭ ಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಇನ್ನು ತಗೊಂಡಿರುವಂಥ ಸಾಲವನ್ನು ಮರುಪಾವತಿ ಮಾಡುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಹಣವೂ ಕೂಡ ನಿಮ್ಮ ಕೈಲಿ ಸ್ವಲ್ಪ ಉಳಿಯುವಂಥ ಒಂದು ಸನ್ನಿವೇಶಗಳು ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಗೋಚಾರ ಫಲ ಆಗಿರುವುದರಿಂದಾಗಿ ಓವರಾಲ್ ಆಗಿ ಚಿಂತನೆಯನ್ನು ಮಾಡಿದಾಗ ಈ ರೀತಿಯಾದಂಥ ಫಲಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಶುಭ ಫಲವನ್ನು ಕಾಣುವಂಥದ್ದಿದೆ. ದಾಂಪತ್ಯ ಜೀವನದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ಕೂಡ ವೃದ್ಧಿಯಾಗುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಧರ್ಮಪತ್ನಿಯವರ ಮುಖಾಂತರವಾಗಿ ಕೆಲವಷ್ಟು ಕೆಲಸ ಕಾರ್ಯಕ್ಕೆ ಬುನಾದಿ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಎಷ್ಟೋ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಅವರಿಂದ ಏನೋ ಒಂದು
ಸಪೋರ್ಟ್ ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ನಿರೀಕ್ಷೆಯನ್ನು ಮಾಡಿಲ್ಲದೆ ಇದ್ದರೂ ಕೂಡ ಸೌಲಭ್ಯಗಳು ಸಿಗುವಂಥ ಯೋಗಗಳನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದು, ಹೊರದೇಶಗಳಿಗೆ ಸಂಬಂಧಪಟ್ಟಿರುವಂಥ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡುವವರಿಗೂ ಶುಭ ಫಲವನ್ನು ಕಾಣಬಹುದು. ವಿದೇಶ ಯಾತ್ರೆಗಳನ್ನು ಮಾಡುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಕೆಲವಷ್ಟು ವಾಹನ ಯಂತ್ರ ಇತ್ಯಾದಿಗಳನ್ನು ನಡೆಸುವವರಿಗೂ ಕೂಡ ಸ್ವಲ್ಪ ಜಾಗೃತೆಯನ್ನು ಈ ಮುಖಾಂತರವಾಗಿ ನಾನು ತಿಳಿಸ್ತಾ ಇದ್ದೇನೆ. ಸುರಕ್ಷತೆಯ ಕ್ರಮಗಳನ್ನು ತಗೊಂಡು ಮುನ್ನಡೆಯಿರಿ. ಕರೆಂಟಿಗೆ ಸಂಬಂಧಪಟ್ಟು ಬೆಂಕಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ, ವಾಹನದ ವಿಷಯದಲ್ಲಿ, ಯಂತ್ರಗಳ ವಿಷಯದಲ್ಲಿ ಸ್ವಲ್ಪ ಗಮನ ಇಟ್ಟು ಜಾಗೃತೆಯಿಂದ ಮುನ್ನಡೆಯಿರಿ. ಒಳ್ಳೆಯ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಭೂಮಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬರುವಂಥ ಸಾಧ್ಯತೆಗಳಿದೆ. ಹಿರಿಯವರ ವಿಷಯದಲ್ಲಿಯೇ ಹೆಚ್ಚಿಗೆ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಆ ರೀತಿ ಮಾಡಬೇಡಿ. ಪಿತೃದೇವತೆಗಳಾಗಿರಬಹುದು ಅಥವಾ ತಂದೆ ತಾಯಿಯರ ಅನುಗ್ರಹ, ಪಿತೃದೇವತೆಯರ ಅನುಗ್ರಹ ನಿಮಗೆ ಬಹಳ ಮುಖ್ಯವಾಗಿರೋದ್ರಿಂದಾಗಿ ಅನುಗ್ರಹ ಪೂರ್ವಕವಾಗಿ ಮುನ್ನಡೆಯಿರಿ. ಶುಭ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ. ಉದ್ಯೋಗವನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಅಥವಾ ಉದ್ಯೋಗದ ಸ್ಥಾನ ಬದಲಾವಣೆ ಇತ್ಯಾದಿಗಳನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ಕಾಣಬಹುದು. ಒಟ್ಟಾರೆ ಶುಭ ಫಲವನ್ನೇ ಕಾಣುವಂಥ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ಲಾಭಾಂಶವೂ ಕೂಡ ನಿಮಗೆ ಸಿಗುವಂಥದ್ದಿದೆ. ಅದೇ ರೀತಿ ಕೆಲವಷ್ಟು ಸಾಲ ಸೌಲಭ್ಯಕ್ಕೋಸ್ಕರವಾಗಿ, ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಲಿಕ್ಕೋಸ್ಕರವಾಗಿ ಕೆಲವಷ್ಟು ದಾಖಲೆ ಪತ್ರಕ್ಕೆ ಸಹಿ ಹಾಕುವಾಗಿರಬಹುದು, ಜಾಮೀನುಗಳನ್ನು ಕೊಡುವಾಗಿರಬಹುದು, ಆಲೋಚನೆ ಮಾಡಿಕೊಂಡು ಮುಂದುವರಿಯಿರಿ. ಶುಭ ಫಲವನ್ನು ಕಾಣುತ್ತೀರಿ. ಅದೇ ರೀತಿಯಾಗಿ ಪಾಪಂ ವೇಂಚ ಪತನಂ ನಿರಯೇ ವಾಮವಂಬಗಂ ಅಂತ ಹೇಳುತ್ತೆ. 12ನೇ ಸ್ಥಾನವನ್ನು ಚಿಂತನೆ ಮಾಡುವಂಥದ್ದು. 12ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಬುಧನು ರವಿಯ ಯುತಿಯನ್ನು ಇರುವುದರಿಂದಾಗಿ ಬಹಳ ಶುಭ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ದಾಖಲೆ ಪತ್ರಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಶುಭ ಫಲವನ್ನು ಕಾಣುವಂಥದ್ದಿದೆ. ಅದೇ ರೀತಿಯಾಗಿ ಕೆಲವಷ್ಟು ಕೆಲಸ ಕಾರ್ಯಗಳು ಎಷ್ಟೋ ವರ್ಷದಿಂದ ಆಗಿಲ್ಲ, ಅಥವಾ ಏನೋ ಒಂದು ನಿಮ್ಮ ಇಷ್ಟಪಟ್ಟಿರುವಂತಹ ವಸ್ತುಗಳು ಕಳೆದು ಹೋಗಿದೆ, ನಮ್ಮ ಕೈ ಸೇರ್ತಾ ಇಲ್ಲ, ಅಥವಾ ನಿಮ್ಗೆ ಗೊತ್ತಿದೆ ಇಂಥವ್ರ ಹತ್ರ ಇದೆ, ಕೊಟ್ಟಿದ್ದೇನೆ, ಕೊಡ್ತಾ ಇಲ್ಲ ವಾಪಸ್ಸು ಅಂತ ಹೇಳುವಂತಹ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದರೆ, ವಾಪಸ್ ತಗೊಳ್ಳಿಕ್ಕಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಹಿಂದಿರುಗುವಂಥ ಸಾಧ್ಯತೆಗಳನ್ನು ಗಮನಿಸಬಹುದು. ಇದಿಷ್ಟಲ್ಲದೇ ಇದಿಷ್ಟು ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದುಶ್ಚಟ, ದುರ್ಜನರ ಸಹವಾಸ, ದುರ್ಬುದ್ಧಿ ಅಥವಾ ಇನ್ನಿತರ ಮಾತುಗಳನ್ನು ಕೇಳಿ ನಿಮ್ಮ ಕೆಲವಷ್ಟು ಕೆಲಸ ಕಾರ್ಯದಲ್ಲಿ ಡೈವರ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಸೂಕ್ಷ್ಮವಾಗಿ ಆಲೋಚನೆಯನ್ನು ಮಾಡಿಕೊಂಡು ಗಡಿಬಿಡಿಯನ್ನು ಮಾಡದೆ ಮುಂದುವರೆದರೆ ಶುಭ ಫಲವನ್ನು ಈ ಒಂದು ತಿಂಗಳಿನಲ್ಲಿ ನೀವು ಕಾಣಬಹುದು. ವೀಕ್ಷಕರೇ, ಇದಿಷ್ಟೆಲ್ಲ ಫಲಾಫಲಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ವಿವೇಚನೆಯಿಂದ ಸಾಕಷ್ಟು ಜನ ಸಣ್ಣ ಮಟ್ಟದಿಂದ ಆರಂಭ ಆಗಿ ಬಹಳ ದೊಡ್ಡ ಮಟ್ಟದವರೆಗೂ ಕೂಡ ಪೂಜೆ ಪುನಸ್ಕಾರ, ಹೋಮ ಹವನ ಇತ್ಯಾದಿಗಳನ್ನು ಕೂಡ ಎಲ್ಲರೂ ಕೂಡ ಅವರವರ ಉದ್ದೇಶಪೂರ್ವಕವಾಗಿ, ಉದ್ದೇಶ ಅಂತ ಹೇಳಿದರೆ ವ್ಯವಹಾರಕ್ಕಿರಬಹುದು, ಉದ್ಯೋಗಕ್ಕಿರಬಹುದು, ಆರೋಗ್ಯಕ್ಕಿರಬಹುದು, ಮಾಟಮಂತ್ರ ಆಗಿದೆ ಅಂತಿರಬಹುದು, ಮಕ್ಕಳ ವಿಷಯವಾಗಿರಬಹುದು, ಸಾಂಸಾರಿಕ ವಿಷಯವಾಗಿರಬಹುದು, ಎಷ್ಟು ಇರಬಹುದು. ಮನುಷ್ಯನ ಜೀವನದಲ್ಲಿ ಇಷ್ಟೇ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಸಮಸ್ಯೆಗಳೂ ಭಿನ್ನವಾಗಿರುತ್ತೆ, ಪರಿಹಾರಗಳು ಕೂಡ ಭಿನ್ನವಾಗಿರುತ್ತೆ. ಆದರೆ ಪರಿಹಾರಗಳನ್ನು ಮಾಡಿ ಆ ಪ್ರಸಾದವನ್ನು ತಂದು ದೇವರ ಕೋಣೆಯಲ್ಲಿಟ್ಟಲ್ಲಿಗೆ ಅದು ಸರಿ ಆಗಲ್ಲ. ಒಂದು ಸಲ ಪರಿಹಾರ ಮಾಡಿದಲ್ಲಿಗೆ ಪ್ರತಿನಿತ್ಯವೂ ಕೂಡ ನಾವು ಆ ದೇವರ ಸ್ಮರಣೆಯನ್ನು ಮಾಡುವುದರ ಮುಖಾಂತರವಾಗಿ ಅದನ್ನು ಸರಿಪಡಿಸಿಕೊಳ್ಬಹುದು. ಪ್ರತಿನಿತ್ಯವೂ ಕೂಡ ನಾವು ಏನು ನಮಗೋಸ್ಕರವಾಗಿ ಪರಿಹಾರವನ್ನು ಅಥವಾ ಆತ್ಮಸ್ಥೈರ್ಯ ವೃದ್ಧಿಗೋ ಏನು ಮಾಡ್ತಾ ಇದ್ದೆ ಅಂತ ಹೇಳುವಂಥದ್ದು ಮುಖ್ಯ ಆಗಿರೋದು. ಖಂಡಿತವಾಗಿ ನಾನು ಈಗ ಹೇಳುವಂಥ ಸುಲಭವಾದಂತಹ ಮಾರ್ಗವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಿಮಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಏನಂತಂದರೆ, ನಿಮ್ಮ ಮನೆಯ ದೇವರ ಕೋಣೆಯ ಎದುರು ಭಾಗದಲ್ಲಿ ಒಂದು 10 ನಿಮಿಷಗಳ ಕಾಲ ಕೂತು ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಬೇಕಾಗಿರುವಂಥದ್ದು. ಕಾಯ ವಾಚ ಮನಸ ಮಾಡುವಂಥ ಕೆಲಸದಲ್ಲಿ ಅಥವಾ ಆಡುವಂಥ ಮಾತಿನಲ್ಲಿ, ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ತಪ್ಪು ಒಪ್ಪುಗಳು ಮನುಷ್ಯ ಅಂತ ಅಂದ ತಕ್ಷಣ ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಅದನ್ನೆಲ್ಲವುದನ್ನು ಕೂಡ ಭಗವಂತನಲ್ಲಿ ಅದನ್ನು ಮನ್ನಿಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳುವಂತಹ ಸಂಪೂರ್ಣವಾದಂತಹ ಶರಣಾಗತಿಯನ್ನು ಹೊಂದಿದರೆ ಮಾತ್ರ ನೀವು ಎಷ್ಟು ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿದ್ರಲ್ಲಿ ಅದರ ಫಲ ಪರಿಪೂರ್ಣವಾಗಿ ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಭಗವಂತನಲ್ಲಿ ಶರಣಾಗತಿ ಹೊಂದುವುದರಿಂದ ಅಥವಾ ನಾಮಸ್ಮರಣೆಯನ್ನು ಸದಾಕಾಲ ಮಾಡುವುದರಿಂದ
ಬಹಳ ಉತ್ತಮವಾದಂಥ ಮಹತ್ವವನ್ನು ಕಾಣಬಹುದು. ಇದನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಮಾಡಿ ಅದರ ಮಹತ್ವಪೂರ್ಣವಾದಂತಹ ಬದಲಾವಣೆ ಯಾರ್ಯಾರಿಗೆ ಬಂದಿದೆ ಅಂತ ಹೇಳುವವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.